ನಮಸ್ಕಾರ. ವೃಷಭ ರಾಶಿಯ ಎಲ್ಲ ಬಂಧುಗಳಿಗೆ ಸ್ವಾಗತ. ಕಳೆದ ಕೆಲವು ವರ್ಷಗಳು ಅಂದ್ರೆ ಪಟ್ಟಪಾಡು, ಕಾಯುವಿಕೆ, ತಾಳ್ಮೆ ಇದೆಲ್ಲ ಈಗ ಮುಗಿಯೋ ಸಮಯ ಬಂದಿದೆ. ಹೌದು, 2026 ಇದೆಯಲ್ಲ, ಇದನ್ನ ಚೇತರಿಕೆಯ ಸುವರ್ಣ ವರ್ಷ ಅಂತ ಕರಿಬಹುದು. ಯಾಕೆ ಗೊತ್ತಾ? ಯಾಕಂದ್ರೆ ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ವಿಧಿ ಈಗ ಬಡ್ಡಿ ಸಮೇತ ವಾಪಸ್ ಕೊಡೋಕೆ ರೆಡಿಯಾಗಿದೆ. ನೋಡಿ, ಈ ಮಾತು ಇದೆಯಲ್ಲ, ಕಷ್ಟ ಎಷ್ಟು ದೊಡ್ಡದಾಗಿರುತ್ತದೆಯೋ ಅದನ್ನ ಜಯಿಸೋದ್ರಲ್ಲಿರೋ ಮಹಿಮೆನೂ ಅಷ್ಟೇ ದೊಡ್ಡದು ಅಂತ. ಇದು 2026ರಲ್ಲಿ ವೃಷಭರಾಶಿಯವರ ಪಯಣಕ್ಕೆ ಹೇಳಿ ಮಾಡ್ಸಿದ ಹಾಗೆ ಇದೆ. 2025 ಒಂದ್ ರೀತಿ ವೇಟಿಂಗ್ ರೂಮ್ ತರ ಇತ್ತು ಅಲ್ವಾ? ಆದ್ರೆ 2026 ಆ ಕಾಯುವಿಕೆಗೆ, ಆ ತಾಳ್ಮೆಗೆ ಸಿಗ್ತಿರುವ ಒಂದು ದೊಡ್ಡ ಬಹುಮಾನ. ಸರಿ, ಹಾಗಾದ್ರೆ ಬನ್ನಿ ಈ ವರ್ಷದಲ್ಲಿ ಏನೆಲ್ಲ ಇದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಸುವರ್ಣ ವರ್ಷ ಹೇಗಿರ್ಲಿದೆ? ಗ್ರಹಗಳ ಆಟ, ವೃತ್ತಿ, ಹಣಕಾಸು, ಸಂಬಂಧಗಳು, ಹೀಗೆ ಎಲ್ಲದರ ಬಗ್ಗೆನೂ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲನೇದಾಗಿ ಗ್ರಹಗಳ ಆಟ. ಅಂದ್ರೆ 2026ರಲ್ಲಿ ಯಾವ್ಯಾವ ಗ್ರಹಗಳು ವೃಷಭ ರಾಶಿಯವರ ಭವಿಷ್ಯವನ್ನು ರೂಪಿಸಲಿವೆ, ಅವುಗಳ ಪ್ರಭಾವ ಹೇಗಿರುತ್ತೆ ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಶನಿ ಮಹಾರಾಜ. ನೋಡಿ, ಇಡೀ ವರ್ಷ ಕರ್ಮಫಲದಾತ ಶನಿದೇವರು ಜಾತಕದ 11ನೇ ಮನೆಯಲ್ಲಿ ಕೂತಿರ್ತಾರೆ. ಜ್ಯೋತಿಷ್ಯದಲ್ಲಿ 11ನೇ ಮನೆ ಅಂದ್ರೆ ಅದು ಲಾಭಸ್ಥಾನ. ಅಂದ್ರೆ ಏನ್ ಗೊತ್ತಾ? ಮಾಡಿದ ಪ್ರತಿಯೊಂದು ಕೆಲ್ಸಕ್ಕೂ ಲಾಭ ಸಿಗೋ ಜಾಗ ಅದು. ಹಾಗಾಗಿ ಈ ವರ್ಷ ಅದೃಷ್ಟ, ಲಕ್ ಅಂತ ಕೂರೋ ಹಾಗಿಲ್ಲ. ಬದಲಾಗಿ ಈ ಹಿಂದೆ ಸುರಿಸಿದ ಬೆವರಿನ ಒಂದೊಂದು ಹನಿಗೂ ಸಂಪತ್ತು ಮತ್ತು ಯಶಸ್ಸಿನ ರೂಪದಲ್ಲಿ ಫಲ ಸಿಕ್ಕೇ ಸಿಗತ್ತೆ. ಇದು ಶನಿದೇವರ ಗ್ಯಾರಂಟಿ. ಆಮೇಲೆ ಬರೋದು ಗುರು, ದೇವಗುರು ಬೃಹಸ್ಪತಿ. ಇವರನ್ನ ಪವಾಡ ಪುರುಷ ಅಂತಾನೆ ಕರಿಬಹುದು. ವರ್ಷದ ಆರಂಭದಲ್ಲಿ ಹಣಕಾಸಿನ ವಿಚಾರದಲ್ಲಿ ಒಂದು ಸ್ಟೆಬಿಲಿಟಿ, ಒಂದು ಸ್ಥಿರತೆಯನ್ನ ತಂದುಕೊಡ್ತಾರೆ. ಆದ್ರೆ ಅಸಲಿ ಆಟ ಶುರುವಾಗೋದು ಆಮೇಲೆ. ನಿಜವಾದ ಪವಾಡ, ಜೀವನಕ್ಕೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿಗೋದು ಒಂದು ನಿರ್ದಿಷ್ಟ ದಿನದ ನಂತರ. ಅದು ಯಾವುದು ಅಂತ ನೋಡೋಣ ಬನ್ನಿ. ಇದೇ ಆ ದಿನ, ಜೂನ್ 2, 2026. ಈ ಡೇಟನ್ನ ಎಲ್ಲಾದ್ರೂ ಬರ್ದಿಟ್ಕೊಳ್ಳಿ. ಯಾಕಂದ್ರೆ ಜೂನ್ 2ರ ನಂತರ ಗುರು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕಕ್ಕೆ ಪ್ರವೇಶ ಮಾಡ್ತಾನೆ. ಇದರ ಅರ್ಥ ಹಣಕಾಸು, ಜ್ಞಾನ, ಕುಟುಂಬ ಅಷ್ಟೇ ಅಲ್ಲ, ಸಮಾಜದಲ್ಲಿ ಗೌರವ, ಪ್ರತಿಷ್ಠೆ ಎಲ್ಲವೂ ಹಿಂದೆಂದೂ ಕಂಡಿರದ ಮಟ್ಟಕ್ಕೆ ಏರುತ್ತೆ. ಇದೊಂದು ಅದ್ಭುತವಾದ ಸಮಯ. ಇನ್ನು ಶುಕ್ರ, ರಾಹು, ಕೇತು. ಮಾರ್ಚ್ ತಿಂಗಳಲ್ಲಿ ರಾಶ್ಯಾಧಿಪತಿ ಶುಕ್ರನಿಂದ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷವಾದ ಆಕರ್ಷಣೆ ಬರುತ್ತೆ. ಅದೇ ಸಮಯದಲ್ಲಿ ರಾಹು ಮಹತ್ವಾಕಾಂಕ್ಷೆನ ಅಂದ್ರೆ ಆಸೆಗಳನ್ನ ಜಾಸ್ತಿ ಮಾಡಿದ್ರೆ, ಕೇತು ನಿಮಿಷ ನಿಲ್ಲು, ಒಳಗಡೆ ಶಾಂತಿ ಮುಖ್ಯ ಅಂತ ನೆನ್ಪು ಮಾಡ್ತಾನೆ. ನೋಡಿ, ಇವೆರಡು ಯಾವಾಗ್ಲೂ ಆಪೋಸಿಟ್. ಒಂದು ಹೊರಗಡೆಗೆ ಜಗ್ಗಿದ್ರೆ ಇನ್ನೊಂದು ಒಳಗಡೆಗೆ ಜಗ್ಗುತ್ತೆ. ಈ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದೇ ಈ ವರ್ಷದ ಒಂದು ದೊಡ್ಡ ಚಾಲೆಂಜ್. ಹಾಗಾದ್ರೆ 2026ಕ್ಕೆ ಒಂದು ಮಂತ್ರ ಏನು ಗೊತ್ತಾ? ಸ್ಥಿರತೆ ಮತ್ತು ಮೌನ. ಈ ವರ್ಷ ಶಾಂತವಾಗಿ, ಸೈಲೆಂಟಾಗಿ ಕೆಲಸ ಮಾಡೋದೇ ದೊಡ್ಡ ಶಕ್ತಿ. ಯಾವುದೇ ಪ್ಲಾನ್ ಇದ್ರೂ ಅದು ಪೂರ್ತಿಯಾಗಿ ಯಶಸ್ವಿಯಾಗೋವರೆಗೂ ದಯವಿಟ್ಟು ಯಾರಿಗೂ ಹೇಳೋಕ್ ಹೋಗ್ಬೇಡಿ. ನಿಮ್ಮ ಸೈಲೆನ್ಸ್ ಅದೇ ನಿಮ್ಮ ದೊಡ್ಡ ವೆಪನ್. ಸರಿ, ಈಗ ವೃತ್ತಿ ಮತ್ತು ಹಣಕಾಸಿನ ಕಡೆ ಬರೋಣ. 2026ರಲ್ಲಿ ಕೆರಿಯರ್ ಗ್ರಾಫ್ ಇದೆಯಲ್ಲ, ಅದು ಸೀದಾ ಮೇಳಕ್ಕೆ ಹೋಗಲ್ಲ. ಅದೊಂದು ಜೆ ಕರ್ವ್ ತರ ಇರುತ್ತೆ. ಜೆ ಕರ್ವ್ ಅಂದ್ರೆ ಏನು? ಮೊದಲು ಸ್ವಲ್ಪ ಕೆಳಗೆ ಬಂದ ಹಾಗೆ ಆಗತ್ತೆ, ಅಂದ್ರೆ ಕೆಲವು ಸವಾಲುಗಳು, ಕಷ್ಟಗಳು ಎದುರಾಗತ್ತೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಸಡನ್ ಆಗಿ ಒಂದು ದೊಡ್ಡ ಸಕ್ಸೆಸ್ ಸಿಗತ್ತೆ. ಇದುವೇ ಜೆ ಕರ್ವ್. ನೋಡಿ, ಉದ್ಯೋಗದಲ್ಲಿರೋರಿಗೆ ಜಾನ್ವರಿ ಫೆಬ್ರವರಿಯಲ್ಲಿ ಲಕ್ ಆಕ್ಟಿವೇಟ್ ಆಗತ್ತೆ. ಒಂದು ಕಷ್ಟದ ಪ್ರಾಜೆಕ್ಟ್ ಬರುತ್ತೆ, ಅಯ್ಯೋ ಇದ್ಯಾಕಪ್ಪ ಬಂತು ಅಂತ ಅನ್ಸುತ್ತೆ. ಆದ್ರೆ ಅದೇ ಪ್ರಾಜೆಕ್ಟ್ ಪ್ರಮೋಷನ್ಗೆ ಟಿಕೆಟ್ ಆಗತ್ತೆ, ವಿಶೇಷವಾಗಿ ಜೂನ್ 2ರ ನಂತರ. ಇನ್ನು ಬಿಸ್ನೆಸ್ ಮಾಡೋರಿಗೆ ಏಪ್ರಿಲಿಂದ ಅಕ್ಟೋಬರ್ವರೆಗೂ ಗೋಲ್ಡನ್ ಪೀರಿಯಡ್. ಮಾರ್ಚ್ನಲ್ಲಿ ಹೊಸ ಪ್ರಾಡಕ್ಟ್ ಲೈನ್ ಶುರು ಮಾಡೋಕೆ, ಜೂನ್ನಲ್ಲಿ ದೊಡ್ಡ ಡೀಲ್ ಫೈನಲ್ ಮಾಡೋಕೆ ಒಳ್ಳೆ ಅವಕಾಶ ಸಿಗುತ್ತೆ. ಇನ್ನು ಹಣಕಾಸಿನ ವಿಚಾರ ನೋಡಿ. ಶನಿಯ ಪ್ರಭಾವದಿಂದ ಏನಾಗುತ್ತೆ ಅಂದ್ರೆ, ಬರೀ ಸಂಬಳ ಮಾತ್ರ ಅಲ್ಲ, ಆದಾಯದ ಬೇರೆ ಬೇರೆ ಮೂಲಗಳು ಓಪನ್ ಆಗುತ್ತೆ. ಹಿಂದೆ ಮಾಡಿದ ಹೂಡಿಕೆಯಿಂದ ಲಾಭ ಬರಬಹುದು, ಪಾರ್ಟ್ ಟೈಮ್ ಕೆಲ್ಸದಿಂದ ದುಡ್ಡು ಬರಬಹುದು, ಅಥವಾ ಕೆಲವರಿಗೆ ಪಿತ್ರಾರ್ಜಿತ ಆಸ್ತಿ ಕೂಡ ಸಿಗಬಹುದು. ಒಟ್ನಲ್ಲಿ ಒಂದೇ ಆದಾಯದ ಮೇಲೆ ಅವಲಂಬಿತರಾಗುವ ಅಗತ್ಯ ಇರೋದಿಲ್ಲ. ಆದರೆ ಒಂದು ದೊಡ್ಡ ಎಚ್ಚರಿಕೆ ಇದೆ, ಇದನ್ನ ಗಮನದಲ್ಲಿಡಿ. ಸೆಪ್ಟೆಂಬರ್ 2026 ಇದೊಂದು ಡೇಂಜರ್ ಝೋನ್. ಯಾಕೆ ಅಂದ್ರೆ ಆ ಸಮಯದಲ್ಲಿ ಸಿಕ್ಕಾಪಟ್ಟೆ ಆತ್ಮವಿಶ್ವಾಸ ಬಂದ್ಬಿಡುತ್ತೆ. ನಾನು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ಓವರ್ ಕಾನ್ಫಿಡೆನ್ಸ್ ಬರುತ್ತೆ. ಆ ಟೈಮ್ನಲ್ಲಿ ಯಾರಾದ್ರೂ ಬಂದು ಕಷ್ಟದಲ್ಲಿದ್ದೀನಿ ದುಡ್ಡು ಕೊಡು ಅಂದ್ರೆ ಭಾವನಾತ್ಮಕವಾಗಿ ಸಾಲ ಕೊಡೋಕೆ ಹೋಗ್ಬೇಡಿ.
ಕೊಟ್ರೆ ಆ ಹಣ ವಾಪಸ್ ಬರೋದು ಡೌಟ್. ಸೊ ಬಹಳ ಎಚ್ಚರಿಕೆ. ಸರಿ, ಈಗ ಸಂಬಂಧಗಳು ಮತ್ತು ಆರೋಗ್ಯದ ಬಗ್ಗೆ ಮಾತಾಡೋಣ. ಈ ಕ್ಷೇತ್ರಗಳಲ್ಲಿ 2026 ಒಂದು ರೀತಿ ಪರೀಕ್ಷೆ ಮತ್ತು ವಿಜಯಗಳ ವರ್ಷ. ಇದನ್ನ ಒಂದು ಅಗ್ನಿ ಪರೀಕ್ಷೆ ಅಂತನೂ ಹೇಳ್ಬಹುದು. ಕೆಲವು ಕಠಿಣ ಸನ್ನಿವೇಶಗಳು ಎದುರಾಗಬಹುದು, ಆದ್ರೆ ಅದನ್ನ ದಾಟಿದ್ರೆ ದೊಡ್ಡ ಗೆಲುವು ಕಾದಿರುತ್ತೆ. ವರ್ಷದ ಆರಂಭದಲ್ಲಿ ಅಂದ್ರೆ ಜಾನ್ವರಿಯಿಂದ ಮಾರ್ಚ್ವರೆಗೆ ಒಂದು ರಿಲೇಶನ್ಶಿಪ್ ಫಿಲ್ಟರ್ ಆನ್ ಆಗುತ್ತೆ. ಅಂದ್ರೆ ಯಾರು ಜೀವನಕ್ಕೆ ಸರಿಯಿಲ್ವೋ, ಯಾವ ಸಂಬಂಧಗಳು ಟಾಕ್ಸಿಕ್ ಆಗಿದೆಯೋ ಅವೆಲ್ಲ ತಾವಾಗಿಯೇ ಕಳ್ಚಿ ಹೋಗ್ತವೆ. ಆಗ ಸ್ವಲ್ಪ ಬೇಜಾರಾಗಬಹುದು, ಆದ್ರೆ ಚಿಂತೆ ಮಾಡಬೇಡಿ, ಯಾಕಂದ್ರೆ ಈ ಫಿಲ್ಟರ್ ಆದ್ಮೇಲೆ ನಿಜವಾದ ಜೆನ್ಯುಯಿನ್ ಜನ ಜೀವನಕ್ಕೆ ಬರ್ತಾರೆ. ವಿವಾಹಿತ ದಂಪತಿಗಳಿಗೆ ಒಂದು ಸ್ಪೆಷಲ್ ಸಲಹೆ: ಮೌನ, ಸೈಲೆನ್ಸ್, ಅದೇ ನಿಮ್ಮ ಗುರಾಣಿ. ಸಂಗಾತಿಗೆ ಕೋಪ ಬಂದಾಗ ನೀವು ಅದಕ್ಕೆ ಪ್ರತಿಕ್ರಿಯಿಸೋಕೆ ಹೋಗ್ಬೇಡಿ, ಸುಮ್ಮನೆ ಇದ್ಬಿಡಿ. ಇಲ್ಲದಿದ್ರೆ ಸಣ್ಣ ವಿಷಯಕ್ಕೆ ದೊಡ್ಡ ಜಗಳ ಆಗುತ್ತೆ. ಇನ್ನೊಂದು ಬಹಳ ಮುಖ್ಯವಾದ ಎಚ್ಚರಿಕೆ: ಯಾವುದೇ ಕಾರಣಕ್ಕೂ ವಿವಾಹೇತರ ಆಕರ್ಷಣೆಗಳ ಕಡೆ ಗಮನ ಕೊಡ್ಬೇಡಿ, ಯಾಕಂದ್ರೆ ಈ ವರ್ಷ ಸಿಕ್ಕಿ ಬೀಳೋ ಚಾನ್ಸಸ್ ಬಹಳ ಜಾಸ್ತಿ ಇದೆ. ಇನ್ನು ಆರೋಗ್ಯದ ವಿಚಾರ. ಈ ವಿಷಯದಲ್ಲಿ ಸ್ವಲ್ಪನೂ ಕೇರ್ಲೆಸ್ ಮಾಡೋ ಹಾಗಿಲ್ಲ. ಇಲ್ಲಿ ಲಿಸ್ಟ್ ಮಾಡಿರೋ ಸಮಸ್ಯೆಗಳ ಬಗ್ಗೆ ಗಮನ ಇರ್ಲಿ. ಎಡಭುಜದ ನೋವು, ಬಲಕಾಲಿಗೆ ಗಾಯ ಅಥವಾ ಫ್ರ್ಯಾಕ್ಚರ್ ಆಗೋ ಸಾಧ್ಯತೆ, ಪೈಲ್ಸ್ ಸಮಸ್ಯೆ, ಮಹಿಳೆಯರಿಗೆ ಥೈರಾಯ್ಡ್ ಅಥವಾ ಗರ್ಭಾಶಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಹೀಗೆ ವರ್ಷದ ಆರಂಭದಲ್ಲಿ ಕಾರಣ ಇಲ್ಲದೆ ಆತಂಕ ಕೂಡ ಕಾಡಬಹುದು. ಈ ಯಾವುದೇ ಲಕ್ಷಣ ಕಂಡ್ರೂ ತಕ್ಷಣ ಡಾಕ್ಟರ್ ಹತ್ರ ಹೋಗಿ. ಸರಿ, ಈಗ 2026ರ ಒಂದು ರೋಡ್ ಮ್ಯಾಪ್ ನೋಡೋಣ. ಅಂದ್ರೆ ತಿಂಗಳ ಪ್ರಕಾರ ಯಾವ್ಯಾವಾಗ ಏನೇನು ಪ್ರಮುಖ ಘಟನೆಗಳು ನಡೀಬಹುದು ಅನ್ನೋದ್ರ ಒಂದು ಸಣ್ಣ ಝಲಕ್. ನಡಿ, ಮಾರ್ಚ್ ತಿಂಗಳು ಪವರ್ಫುಲ್ ತಿಂಗಳು. ವೃತ್ತಿ ಜೀವನದ ಒಂದು ದೊಡ್ಡ ಆಸೆ ಈಡೇರ್ಬೋದು. ಜೂನ್ ತಿಂಗಳಂತೂ ಜಾಕ್ಪಾಟ್ ತಿಂಗಳು. ಎಲ್ಲೋ ಸಿಕ್ಕಾಕೊಂಡಿದ್ದ ಹಣ ವಾಪಸ್ ಬರುತ್ತೆ. ಆಗಸ್ಟ್ನಲ್ಲಿ ಪ್ರಾಪರ್ಟಿ ಖರೀದಿಸೋಕೆ ಅತ್ಯುತ್ತಮ ಸಮಯ. ನವೆಂಬರ್ನಲ್ಲಿ ಮದ್ವೆ, ಪಾರ್ಟ್ನರ್ಶಿಪ್ ಇತ್ಯಾದಿಗಳಿಗೆ ಒಳ್ಳೆ ಯೋಗ ಇದೆ. ಆದ್ರೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ಸೆಪ್ಟೆಂಬರ್ ಡೇಂಜರ್ ಝೋನ್, ಅಲ್ಲಿ ಹುಷಾರಾಗಿರ್ಬೇಕು. ಸರಿ, ಇಷ್ಟೆಲ್ಲ ಆಯ್ತು. ಈಗ ಯಶಸ್ಸಿನ ಕೀಲಿಕೈ ಅಂದ್ರೆ ಕೆಲವು ಪರಿಹಾರಗಳ ಬಗ್ಗೆ ಮಾತಾಡೋಣ. ಇವುಗಳನ್ನ ಕೇವಲ ಮೂಢನಂಬಿಕೆ ಅಂತ ತಳ್ಳಿ ಹಾಕ್ಬೇಡಿ. ಇವು ಈ ವರ್ಷದ ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚಿಸೋಕೆ, ನೆಗೆಟಿವ್ ಪ್ರಭಾವವನ್ನ ಕಡಿಮೆ ಮಾಡೋಕೆ ಇರುವ ಕೆಲವು ಸಿಂಪಲ್ ಟೂಲ್ಸ್ ಅಷ್ಟೇ. ಮೊದಲನೇದಾಗಿ, ಪ್ರತಿದಿನ ವಾಚ್ ಹಾಕೊಳ್ಳಿ. ಇದು ಸಮಯವನ್ನ ಉತ್ತಮಗೊಳಿಸುತ್ತೆ. ಎರಡನೇದು, ಪ್ರತಿ ಶುಕ್ರವಾರ ದೇವಿಯ ಪೂಜೆ ಮಾಡಿ. ಮೂರನೇದು, ತಿಂಗಳಿಗೊಮ್ಮೆ ಒಂದು ಹಸಿರು ಗಿಡವನ್ನ, ಹಾಗೆ ಚಳಿಗಾಲದಲ್ಲಿ ಉಣ್ಣೆ ಬಟ್ಟೆಯನ್ನ ದಾನ ಮಾಡಿ. ನಾಲ್ಕನೇದು, ಇದೊಂದು ಪ್ರಾಕ್ಟಿಕಲ್ ಟಿಪ್: ಮನೇಲಿರೋ ಎಲೆಕ್ಟ್ರಿಕಲ್ ವೈರಿಂಗ್ ಅನ್ನ ಒಮ್ಮೆ ಚೆಕ್ ಮಾಡಿಸಿ. ಇದು ಅಗ್ನಿ ಪ್ರಮಾದಗಳನ್ನ ತಡೆಯೋಕೆ ಸಹಾಯ ಮಾಡುತ್ತೆ. ಇಷ್ಟೆಲ್ಲ ಪರಿಹಾರಗಳಿಗಿಂತ ಮಿಗಿಲಾದ 2026ರ ಯಶಸ್ಸಿಗಿರೋ ಅಂತಿಮ ಪರಿಹಾರ ಮತ್ತು ಅತ್ಯಂತ ಮುಖ್ಯವಾದ ನಿಯಮವೊಂದಿದೆ. ಅದೇನೆಂದರೆ ಗೋಪ್ಯತೆ. ಹೌದು, ನಿಮ್ಮ ಮೌನವೇ ನಿಮ್ಮ ಯಶಸ್ಸಿನ ಕೀಲಿಕೈ. ಒಂದು ಕೆಲಸ ಪೂರ್ತಿಯಾಗಿ ಅದರ ರಿಸಲ್ಟ್ ಕೈ ಸೇರೋವರೆಗೂ ದಯವಿಟ್ಟು ಅದರ ಬಗ್ಗೆ ಡಂಗುರ ಸಾರ್ಬೇಡಿ. ನಿಮ್ಮ ಕೆಲಸ ಯಶಸ್ವಿಯಾದ ಮೇಲೆ ಆ ಸಕ್ಸಸ್ಸೇ ಎಲ್ಲರಿಗೂ ಉತ್ತರ ಕೊಡುತ್ತೆ. ನೋಡಿ, ಈ ವರ್ಷ ಸಾಮಾನ್ಯವಾದ ವರ್ಷ ಅಲ್ಲ. ಇಷ್ಟು ದಿನ ಯಾವುದಕ್ಕೆಲ್ಲ ಕಾಯ್ತಾ ಇದ್ರೋ ಅದೆಲ್ಲವನ್ನು ಕೊಡೋಕೆ ಈ ವರ್ಷ ಬಂದಿದೆ. ಹೌದು, ದಾರಿಯಲ್ಲಿ ಸಣ್ಣಪುಟ್ಟ ಸವಾಲುಗಳಿರ್ತೆ, ಆದ್ರೆ ತಾಳ್ಮೆ ಮತ್ತು ಮೌನದಿಂದ ಮುನ್ನಡೆದ್ರೆ ಇದು ಜೀವನದ ಅತ್ಯುತ್ತಮ ವರ್ಷ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಹಾಗಾದ್ರೆ 2026ನ್ನು ಜೀವನದ ಒಂದು ಬೆಸ್ಟ್ ಇಯರ್ ಆಗಿ ಮಾಡ್ಕೊಳಕ್ಕೆ ನೀವು ಸಿದ್ಧರಿದ್ದೀರಾ? ಈ ಸುವರ್ಣ ಅವಕಾಶವನ್ನ ಬಳಸ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ.